ಸರ್, ಇವತ್ತು ತಾರೀಕು 16/5/2024 ನಾವು ಕೊಂಡಗುಳಿ ಗ್ರಾಮಕ್ಕೆ ಬಂದೀವಿ. ಇಲ್ಲಿ ಆ ಕೊಂಡಗುಳಿ ಗ್ರಾಮದಲ್ಲಿ ಇರ್ತಕ್ಕಂಥ ಒಬ್ಬರು ನಮ್ಮ ಸಂಗನಗೌಡರ ಪೊಲೀಸ್ ಪಾಟೀಲ್ ಅಂತ ಅದಾರ. ಅವ್ರ ಹೊಲಕ್ಕೆ ನಾವು ಏನಾದ್ರು ವೀಕ್ಷಣೆ ಮಾಡಲಿಕ್ಕೆ ಬಂದೀವಿ. ಕಬ್ಬದ ಅವ್ರದ್ದು ಹೊಲದಾಗ ವೀಕ್ಷಣೆ ಮಾಡಲಿಕ್ಕೆ ಬಂದೀವಿ. ಇವತ್ತು ದಿವಸ ಅದನ್ನು ಆ ಮಾಲಕರು ಅವ್ರ ಹೊಲಕ್ಕೆ ಬಂದಾರ. ಅವ್ರ ಬಗ್ಗೆ ಸ್ವಲ್ಪ ಏನದ ನಾವು ಅದನ್ನು ಚರ್ಚೆ ಮಾಡೋಣ. ಅವ್ರ ಕಬ್ಬು ಯಾವ ಥರ ಬೆಳೆದದ, ಬೆಳವಣಿಗೆ ಆಗ್ಯದ ಅನ್ನೋದು ನಾವು ಅವ್ರಿಗೆ ಏನದ ಕೇಳೋಣ ಇವತ್ತು ದಿವಸ. ಬನ್ನಿ ಸರ್. ನಮಸ್ಕಾರ ಗೌಡ್ರ. ನಮಸ್ಕಾರ ಸರ್. ಗೌಡ್ರ, ಇವತ್ತು ದಿವಸ ಇದು ನಿಮ್ಮ ಕಬ್ಬ ವೀಕ್ಷಣೆ ಮಾಡಲೇ ಬಂದೀವಿ ನಾವು ಹೊಲಕ್ಕೆ. ಈ ಕಬ್ಬಿಗೆ ನಾವೇನಾದ ಗ್ರೀನ್ ಪ್ಲಾಂಟ್ ಪ್ರಾಡಕ್ಟ್ ಕೊಟ್ಟಿದ್ದೀವಿ ಈಗಾಗಲೇ. ಇವು ಏನೇನು ಕೊಟ್ಟಿರಿ ನೀವು, ಅದನ್ನ ಸ್ವಲ್ಪ ಹೇಳ್ರಿ. ಅದನ್ನ ಬಡ್ಡಿ ಡಿಚಿಂಗ್ ಮಾಡೀವಿ ಸರ್. ಹ್ಞೂ ರೀ. ಮತ್ತು 2 ಸಾರಿ ಸ್ಪ್ರೇ ಮಾಡೀವಿ. ಬಡ್ಡಿ ಡ್ರಿಚಿಂಗ್ ಏನೇನು ಮಾಡಿರಿ? ಪ್ರೀಮಿಯಮ್ ಮತ್ತು ಗ್ರೋ ನೈಟ್ರೋ ರೀ. ಗ್ರೋ ನೈಟ್ರೋ. ಹ್ಞೂ ರೀ, ಒಳ್ಳೇದು. ಇವು ಒಂದ್ಸರಿ ಬಡ್ಡಿ ಡಿಚಿಂಗ್ ಕೊಟ್ಟಿವ್ರಿ. ಒಳ್ಳೇದು. ಮತ್ತು ಸ್ಪ್ರೇ ಎಲ್ಲ ಮ್ಯಾಲೆ 2 ಸಾರಿ ಸ್ಪ್ರೇ ಮಾಡೀವ್ರಿ. ಹ್ಞೂ ರೀ. ಮತ್ತು ಅದು ಗ್ರೋ ನೈಟ್ರೋ ಸ್ಪೆಡಲ್ ನಾಟಿ ಟ್ರೆಸ್ ಔಟ್. ಹ್ಞೂ ರೀ. ಅದೊಂದು ಹಾಕಿವ್ರಿ. 4 ಬಾಡಿ ಹಾಕಿವಿ. ಅದ್ರ ಚಂದ ಬಂದ ಸರ್. ಕಬ್ಬು ಏನು ಪ್ರಾಬ್ಲಮ್ ಇಲ್ರಿ. ಒಳ್ಳೇದ್ರಿ ಗೌಡ್ರ. ಈಗ 2.5 ತಿಂಗಳ ಸರ್ ಕಬ್ಬು. ಒಳ್ಳೇದ್ರಿ. ಈಗ ನಾವು ಬಂದು ನೋಡಿದ್ರ ಈಗ ಕಬ್ಬು ಏನದ ನಮ್ಮ ತಲೆ ಮೇಲೆ ಹೋಗ್ಬಿಟ್ಟದ ಪೂರಾ. ಹೌದು ಸರ್. ಇದು ಎಷ್ಟು ತಿಂಗಳದ ಕಬ್ಬಿದು? 2.5 ತಿಂಗಳ ಸರ್. 2.5 ತಿಂಗಳದ. ಯಾಕಂದ್ರೆ ನಾವು ರೈತರಿಗೆ ಮೆಸೇಜ್ ಕೊಡ್ಬೇಕಾಗ್ತದೆ. ನಿಮ್ಲಿಂದ ನಾವು ಮೆಸೇಜ್ ಕೊಡ್ಬೇಕಾಗ್ತದ. ಇದು 2.5 ತಿಂಗಳ ಕಬ್ಬು ಅಂದ್ರೆ ಯಾರು ನಂಬಕ್ ಆಗಲ್ಲ ಸರ್. ಇಷ್ಟೇನದ ನಾವು ಮುಣುಗ್ತೀವಿ ಒಳಗೆ ಹೋದಾಗ. ಕೈ ಎತ್ತಿರಿ ಸರ್. ಒಳಗೆ ಹೋದಾಗ ಒಳಗೆ ಹೋದಾಗ ಏನದ ಒಳಗೆ ಹೋದ್ರೆ ಮುಣುಗ್ತೀವಿ. 2.5 ತಿಂಗಳ ಕಬ್ಬು ಇಷ್ಟು ಚಲೋ ಬೆಳೆದದ. ಈ ನಮ್ಮನ್ನ ಬೆಳೆದ ಸರ್. ಭೂಮಿ ಪವರ ಗೊಬ್ಬರ ಅದು ಏನು ಕೊಟ್ಟಿಲ್ಲ ಸರ್. ಇಲ್ಲಿ ಇನ್ನೊಂದ್ ಏನದ ಅಂದ್ರಿ, ಎಲೆಗಳು ಹಳದಿ ಅವ ಸರ್. ಫುಲ್ ಹಸಿರು ಕಲರ್ ಅದ. ಏನೋ ಮುದ್ರ ಕೊಡಂಗ ಆಗಿಲ್ರಿ. ಎಲ್ಲಿ ಏನೋದಿಲ್ಲ, ನೆಚ್ಚಳದ ಪೂರ್ತಿ ಗಣಕಿರಿ. ಗಣಿಕಿರಿ. ಹಾ ಗಣಕಿ ನೋಡಿ ಸರ್. ಎಷ್ಟು ಅದಾವ? 2-3 ಅವ ಸರ್. 2-3 ಸರ್. 3-4 ಗಣಕಿ ಅವ ಸರ್. ಹಾಂ, ಕೆಳಗೊಂದು ಇದಾರೆ ಸರ್. 1 ರೀ, 2, 3, 4 ರೀ, 5 ರೀ, 6ನೇ ಗಣಕಿ ನಡೆದ ಸರ್. ಗಣಕಿ ಸೈಜನ್ನು ಚಲೋನೇ ಅದ ಸರ್. ಗಣಕಿ ಸೈಜ್ ಚಲೋ ಅದ ಸರ್. ಕಾಣತ್ತ ನೋಡ್ರಿ. ಹಾಂ ಸರ್, ಚಲೋ ಸರ್. ಗಣಕಿ ಸೈಜ್ ಚಲೋ ಸರ್. ಹೆಂಗೇನಿದೆ 2.5 ತಿಂಗಳು ಕಬ್ಬು ಸರ್. 2.5 ತಿಂಗಳು ಸರ್. ಎಲ್ಲ ಕಡೆ ಹಿಂಗೆ ಅದ ರೀ? ಹಾಂ, ಎಲ್ಲ ಕಡೆ ಅಲ್ಲ ಸರ್. ಒಂದು ಸ್ವಲ್ಪ ಮಡ್ಡಿನೆಲ್ಲ ಒಂದು ಸ್ವಲ್ಪ ಆ ಥರ ಅದ ಸರ್. ಒಳಗೆ ಈ ಕಡೆ ಎಲ್ಲ ಚಲೋನೇ ಸರ್. ಈ ಕಡೆ ಇಟ್ಟು ಒಂದೇ ಥರ ಅದ ರೀ. ಆ ಕಡೆ ಸ್ವಲ್ಪ ನೀರಿನ ಸಮಸ್ಯೆ ಅದ ಸರ್. 15 ದಿನಕ್ಕೆ ನೀರು ಬಿಡ್ತೀವಿ ಸರ್ ನಾವು. ನಿಮಗೆ ಹೆಂಗೆ ಅನ್ಸುತ್ತೆ ಸರ್? ಹಾಂ, 15 ದಿನಕ್ಕೆ ನಮ್ಗೆ ಚಲೋ ಅನಿಸ್ತದೆ ಸರ್. ಸರ್, ಹೋದ ವರ್ಷನೂ ನೀವು ಕಬ್ಬಿ ಬೆಳೆಸಿದ್ರಿ ಗ್ರೀನ್ ಪ್ಯಾಂಟ್ ಅದು? ಹಾಂ, ಹೌದು ಸರ್. ಹೌದು ಸರ್. ಇದು ಎಷ್ಟು ಎಕರೆ ಮಾಡಿದ್ರಿ ಸರ್? 1.5 ಎಕರೆ ಸರ್. 1.5 ಎಕರೆ. ಹಾಂ ಸರ್. ಎಷ್ಟು ಬಂತು ಸರ್ ಇಳುವರಿ? ಎಷ್ಟು ಬತ್ರಿ? ಇದು 61 ಟನ್ ಬಂದ ಸರ್. 61 ಟನ್. 1.5 ಎಕರೆ 61 ಟನ್ ಬಂದದ. ಆರ್ಗ್ಯಾನಿಕ್ ಮತ್ತು ಅದು ಕೆಮಿಕಲ್ ಮಾಡಿದವ್ರು ಅವ್ರದ್ದು ಆಟಿಗಿದ್ರಿ. ನಮ್ಮ ಹೊಲ ಅದ್ರಿ ಅವ್ರದ್ದು ರೀ. ಅವ್ರು ತೆಗಿನ ಹೊಲ ಇದ್ರು, ನಾವು ಮಾಡಿನ ಹೊಲ ಇದ್ದು ಸೇಮ್ ಟು ಸೇಮ್ ಮಾಡಿಲ್ಲ ಸರ್. ಅವ್ರದ್ದು ಒಳ್ಳೆ ಹೊಲ ಅದ ರೀ. ಚಲೋ ಹೊಲ ಅದ, ಒಳ್ಳೆ ಹೊಲ ಅದ. ಹಾಂ, ಪೂರ್ತಿ ಕರಿ ಹೊಲ ಅದ್ರಿ ಅದು ಫುಲ್. ನಮ್ದು ಮಾಡಿದ್ರ ಸುದಿಗೆ ನಾವು ಅವ್ರೊಟ್ಟಿ ಬೆಳೆದ್ರಿ ನಾನು. ಕಬ್ಬು ನಿಮ್ ಇಳುವರಿ ನೋಡಿ ಊರನ್ ಜನ ಏನಂತ ಹೇಳ್ಯಾರಿ? ಚಲೋ ಬಂದತ್ತೇರಿ ಸರ್. ಮಡ್ನೆಲ್ಗೆ ಅಟ್ಟ ಅಂದಾರಿ ಸರ್. ನನಗೆ ಎಷ್ಟು ಮಂದಿ ಅಂದಾರ ಸರ್ ಅಟ್ಟ ಅಂತ. ಈಗ ಅವರು ಬಳಕೆ ಮಾಡತ್ತಾರ್ರಿ? ಇಲ್ಲ, ಮಾಡ್ಕತ್ತಾರ ಸರ್. ಮಾಡೋದಾರ. ಸರಿ 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 ಸರಿ. ಹಾಂ, ತಮ್ಮ ಬಯಕೆ ಏನದ ಸರ್? ಇದು ನಮ್ಮ ಆರ್ಗ್ಯಾನಿಕ್ ಗೊಬ್ಬರ ನೀವು ಈಗಾಗಲೇ ಕೊಟ್ಟಿರಿ. ಈ ತಮ್ಮ ಅನಿಸಿಕೆ ಏನದ ಸರ್? ಚಲೋ ಒಳ್ಳೇದ ಸರ್. ಅಂದ್ರೆ 4 ಮಂದಿ ರೈತರಿಗೆ ನೀವು ಹೇಳೋಂಥ ಎಬಿಲಿಟಿ ಅದ ಸರ್. ಧೈರ್ಯ ಸರ್. ಒಳ್ಳೆಯದು ಸರ್. ನಮಗೆ ಧೈರ್ಯ ಅನಿಸಿದ್ರಿ ಮತ್ತು ಮತ್ತವ್ರಿಗೆ ಹೇಳಕ್ ಒಂಥರ ಅನುಕೂಲ. ಒಳ್ಳೆಯದು ಸರ್. ನಮ್ಮ ಗ್ರೀನ್ ಪ್ಲಾಂಟ್ ಕಂಪನಿಯ ಪ್ರಾಡಕ್ಟ್ ಬಳಸಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ನಮಸ್ಕಾರ.